ಮೇಲ್ನೋಟಕ್ಕೆ ಪಾಕಿಸ್ತಾನ ಒಂದು ಬ್ಯಾಲೆನ್ಸಿಂಗ್ ಟೀಮ್ ಹಾಗೆ ಕಾಣಿಸುತ್ತೆ. ಹಾಗಿದ್ರೂ ಕೂಡ ಇದು ಟಾಪ್ ಆರ್ಡರ್ ಹೆವಿ ಟೀಮ್ ಮತ್ತು ಸ್ಪೀಡ್ ಬೌಲಿಂಗ್ ಹೆವಿ ಟೀಮ್ ಆಗಿ ಕಾಣಿಸ್ತಾ ಇದೆ. ಯಾಕೆಂತಂದರೆ ಇಲ್ಲಿ ಇವರು ಫಾಸ್ಟ್ ಬೌಲರ್ಸ್ಗಳಿಗೆ ಜಾಸ್ತಿ ಗಮನವನ್ನು ಕೊಟ್ಟಿದ್ದಾರೆ. ಹೌದು, ಪಾಕಿಸ್ತಾನದಲ್ಲಿ ಫಾಸ್ಟ್ ಬೌಲರ್ಗಳು ಚೆನ್ನಾಗಿ ಆಡ್ತಾರೆ, ಫಾಸ್ಟ್ ಬೌಲರ್ಗೆ ಫೇಮಸ್, ಹೌದು, ಹಾಗಂತ ಸ್ಪಿನ್ನರ್ಸ್ಗೆ ಫೇಮಸ್ ಅಲ್ಲ ಅಂತಲ್ಲ. ಬಟ್ ಈ ಟೀಮಲ್ಲಿ ಈ ಟೂರ್ನಮೆಂಟ್ಗೆ ಸ್ಪಿನ್ನರ್ಸನ್ನು ನೆಗ್ಲೆಕ್ಟ್ ಮಾಡಿ ಎಕ್ಸ್ಪರ್ಟ್ ಸ್ಪಿನ್ನರ್ ಅಂದರೆ ಸ್ಪೆಷಲಿಸ್ಟ್ ಸ್ಪಿನ್ನರನ್ನು ಬಿಟ್ಟು ಆಲ್ರೌಂಡರ್ ಸ್ಪಿನ್ನರ್ಗಳಿಗೆ ಮಣೆಯನ್ನು ಹಾಕಿದ್ದಾರೆ. ಅದರರ್ಥ ಇವರು ಭಾಳಷ್ಟು ಮ್ಯಾಚ್ಗಳನ್ನು ಭಾರತದ ಜೊತೆಗಿನ ಒಂದು ಮ್ಯಾಚನ್ನು ದುಬೈಲಿ ಆಡ್ತಾರೆ ಅನ್ನೋದು ಬಿಟ್ಟರೆ ಬಹಳಷ್ಟು ಮ್ಯಾಚ್ಗಳನ್ನು ಪಾಕಿಸ್ತಾನದಲ್ಲಿ ಆಡೋದ್ರಿಂದ ಅಲ್ಲಿ ಸ್ಪೀಡ್ ಪಿಚ್ ಇರುತ್ತೆ ಅನ್ನೋದು ಇವರಿಗೆ ಕ್ಲಾರಿಟಿ ಇದ್ದಂಗಿದೆ. ಹಾಗಾಗಿ ಫಾಸ್ಟ್ ಬೌಲಿಂಗ್ ಹೆವಿ ಟೀಮನ್ನು ಇವರು ಮಾಡ್ಕೊಂಡಿದ್ದಾರೆ. ಇನ್ನು ಇವರಲ್ಲಿ ಮಾತಾಡ್ತಾ ಹೋಗೋದಾದರೆ ಸ್ಟಾರ್ ಪ್ಲೇಯರ್ಸ್ಗೇನು ಕೊರತೆ ಇಲ್ಲ. ಬಾಬರ್ ಆಜಮ್, ಮೊಹಮ್ಮದ್ ರಿಜ್ವಾನ್, ಶಹೀನ್ ಶಾ ಅಫ್ರಿದಿ, ಫಕ್ಕರ್ ಜಮನ್ ಈ ರೀತಿ ಭಾಳಷ್ಟು ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ. ಹಾಗಿದ್ರೂ ಕೂಡ ಇವರು ಸ್ಪೆಷಲಿಸ್ಟ್ ಓಪನರ್ ಆಗಿ ಫಕ್ಕರ್ ಜಮನ್ ಅವ್ರನ್ನ ಮಾತ್ರ ಆಯ್ಕೆ ಮಾಡಿದ್ದಾರೆ. ಅದರರ್ಥ ಈಗಾಗಲೇ ಓಪನಿಂಗಲ್ಲಿ ಟ್ರೈ ಮಾಡ್ತಾ ಫೇಲ್ಯೂರ್ ಆಗ್ತಾ ಮುಂದುವರಿತಿರೋ ಬಾಬರ್ ಆಜಮ್ ಓಪನಿಂಗನ್ನು ಮಾಡ್ತಾರೆ ಅಂತ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಇವರು ಟಾಪ್ ಆರ್ಡರ್ ಹೆವಿ ಬ್ಯಾಟಿಂಗ್. ಯಾಕೆಂತಂದರೆ ಮಿಡ್ಲ್ ಆರ್ಡರ್ ಮತ್ತು ಲೋವರ್ ಮಿಡ್ಲ್ ಆರ್ಡರ್ನಲ್ಲಿ ಪಾಕಿಸ್ತಾನ ಸ್ವಲ್ಪ ವೀಕ್ ಆಗಿ ಕಾಣುತ್ತೆ.